ಬಹಳ ಹಿಂದೆ ಒಂದು ರಾಜ್ಯದಲ್ಲಿ ಕಷ್ಟದ ಜೀವನವನ್ನು ಹೊಂದಿರುವ ಒಬ್ಬ ಯುವಕ ವಾಸಿಸುತ್ತಿದ್ದನು. ದಿನವೂ ಹೊರಗೆ ಹೋಗಿ ಕೆಲಸ ಹುಡುಕಿ ಹಣ ಸಂಪಾದಿಸಿ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗುತ್ತಿದ್ದನು. ಒಂದು ದಿನ ಕೆಲಸ ಹುಡುಕಿದರೂ ಸಿಗದೆ ನಿರಾಸೆಯಿಂದ ಮನೆಗೆ ನಡೆಯುತ್ತಿದ್ದನು. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಧ್ವನಿ ಕೇಳಿಸಿತು. ನನಗೆ ಇಲ್ಲಿ ಯಾರಾದರೂ ಕೂಲಿ ಸಿಗಬಹುದೇ? ತಕ್ಷಣ ತಿರುಗಿ ನೋಡಿದಾಗ ಒಬ್ಬ ಮುದುಕ 3 ತುಂಬಿದ ಚೀಲಗಳೊಂದಿಗೆ ನಿಂತಿದ್ದನು. ಯುವಕನು ಉತ್ತರಿಸಿದನು, ಹೌದು, ನಾನು ಈ ಕೆಲಸವನ್ನು ಮಾಡಬಲ್ಲೆ ಎಂದನು. ಮುದುಕ ಹೇಳಿದ, ನಾನು ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಮುಂದಿನ ಹಳ್ಳಿಗೆ ಹೋಗಬೇಕು. 2 ಚೀಲಗಳನ್ನು ನಾನೇ ಒಯ್ಯಬಲ್ಲೆ, ಆದರೆ 3ನೆಯದು ನನಗೆ ತುಂಬಾ ಭಾರವಾಗಿದೆ. ನೀವು ಇದನ್ನು ಒಯ್ಯಬಹುದೇ? ಅದಕ್ಕೆ ಪ್ರತಿಯಾಗಿ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು. ಯುವಕನು ಒಪ್ಪಿದನು ಮತ್ತು ಒಂದು ಚೀಲವನ್ನು ತೆಗೆದುಕೊಂಡನು. ಅವನು ಅದನ್ನು ಧರಿಸಿದ ತಕ್ಷಣವೇ ಅದು ಎಷ್ಟು ಭಾರವಾಗಿದೆ ಎಂದು ಅರಿತುಕೊಂಡನು ಮತ್ತು ಈ ಚೀಲ ತುಂಬಾ ಭಾರವಾಗಿದೆ ಎಂದನು. ಮುದುಕ ಉತ್ತರವಾಗಿ, ಹೌದು, ಏಕೆಂದರೆ ಅದು ಕಂಚಿನ ನಾಣ್ಯಗಳನ್ನು ಹೊಂದಿದೆ. ಭಾರದ ಹೊರೆಯ ನಡುವೆಯೂ ಯುವಕ ಚೀಲವನ್ನು ಎತ್ತಿಕೊಂಡು ಮುದುಕನ ಜೊತೆಗೆ ನಡೆಯತೊಡಗಿದನು. ಅವನು ನಡೆಯುವಾಗ ಮುದುಕ ತನ್ನ ಮೇಲೆ ಕಣ್ಣಿಟ್ಟಿರುವುದನ್ನು ಗಮನಿಸಿದನು. ಇದು ಯುವಕನ ಆಲೋಚನೆಗೆ ಕಾರಣವಾಯಿತು. ಮುದುಕ ಬಹುಶಃ ನಾನು ಓಡಿ ಹೋಗಬಹುದೆಂದು ಭಾವಿಸುತ್ತಿದ್ದಾನೆ. ಆದಾಗಿಯೂ ನಾನು ಅಪ್ರಾಮಾಣಿಕತೆ ಮತ್ತು ಕಳ್ಳತನವನ್ನು ನಂಬುವುದಿಲ್ಲ. ಕೆಲವು ನಾಣ್ಯಗಳ ಸಲುವಾಗಿ ಅವನ ನಂಬಿಕೆಗೆ ನಾನು ದ್ರೋಹ ಮಾಡಲು ಹೋಗುವುದಿಲ್ಲ. ನನ್ನ ವೇತನವನ್ನು ನ್ಯಾಯಯುತವಾಗಿ ಗಳಿಸಲು ಮಾತ್ರ ನಾನು ಆಸಕ್ತಿ ಹೊಂದಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ನಡೆದುಕೊಂಡು ಹೋಗುತ್ತಿರುವಾಗ ಮುಂದೆ ನದಿಯೊಂದು ಬಂತು. ಯುವಕ ತಕ್ಷಣ ನದಿಯನ್ನು ದಾಟಲು ನೀರಿನಲ್ಲಿ ಹೋದನು. ಆದರೆ ಮುದುಕ ನದಿಯ ದಡದಲ್ಲಿಯೇ ನಿಂತಿದ್ದ. ಮುದುಕ ಹೇಳಿದ, ನನಗೆ ತುಂಬಾ ವಯಸ್ಸಾಗಿದೆ. ಈ ನದಿಯ ಮೂಲಕ 2 ಚೀಲಗಳನ್ನು ಸಾಗಿಸಲು ನನಗೆ ಸಾಧ್ಯವಾಗುವುದಿಲ್ಲ. ನಾನು ಪ್ರಯತ್ನಿಸಿದರೆ ಈ ನದಿಯಲ್ಲಿ ಮುಳುಗಬಹುದು. ನೀನು ಇನ್ನೂ 1 ಚೀಲವನ್ನು ಒಯ್ಯಬಹುದೇ ಎಂದು ಕೇಳಿಕೊಂಡನು. ಕೂಲಿಯ ಬಗ್ಗೆ ನೀನು ಚಿಂತಿಸಬೇಡ. ನಾನು ನಿನಗೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು. ಆಗ ಯುವಕ ಒಪ್ಪಿಕೊಂಡ. ಅವನು ಇನ್ನೊಂದು ಚೀಲವನ್ನು ತೆಗೆದುಕೊಳ್ಳಲು ಹೋದಾಗ ಮುದುಕನು ಹಿಂಜರಿಯುತ್ತಾ ಕೇಳಿದನು, ಆದರೆ ನೀನು ಇದರೊಂದಿಗೆ ಓಡಿ ಹೋಗುವುದಿಲ್ಲ ಎಂದು ಭರವಸೆ ನೀಡು ಎಂದನು. ಅದಕ್ಕೆ ಯುವಕ ಕೇಳಿದ, ನಾನು ಯಾಕೆ ಓಡಿ ಹೋಗುತ್ತೇನೆ? ಮುದುಕ ಉತ್ತರಿಸಿ ಹೇಳಿದ, ಈ ದಿನಗಳಲ್ಲಿ ನಾವು ಯಾರನ್ನು ನಂಬಬಹುದು? ಈ ಚೀಲದಲ್ಲಿ ಬೆಳ್ಳಿಯ ನಾಣ್ಯಗಳಿವೆ. ಯುವಕ ಪ್ರತಿಕ್ರಿಯಿಸಿ, ನಾನು ಕಳ್ಳನಂತೆ ಅಥವಾ ಅಪ್ರಾಮಾಣಿಕತನಂತೆ ಕಾಣುತ್ತಿದ್ದೇನೆಯೇ? ಚಿಂತಿಸಬೇಡಿ, ನಾನು ಓಡಿ ಹೋಗುವುದಿಲ್ಲ ಎಂದು ಭರವಸೆ ನೀಡಿದ. ನನಗೆ ಚೀಲವನ್ನು ಕೊಡಿ ಎಂದು ಹೇಳುತ್ತಾ ಆ ಯುವಕ 2ನೇ ಚೀಲವನ್ನು ಎತ್ತಿಕೊಂಡು ನದಿಯನ್ನು ದಾಟಿದನು. ಸ್ವಲ್ಪ ಹೊತ್ತು ನಡೆದ ಮೇಲೆ ಬೆಟ್ಟವನ್ನು ತಲುಪಿದರು. ಯುವಕ ನಿಧಾನವಾಗಿ ಅದನ್ನು ಏರಲು ಪ್ರಾರಂಭಿಸಿದನು. ಆದರೆ ಮುದುಕ ಬೆಟ್ಟದ ತಪ್ಪಲಿನಲ್ಲಿ ನಿಂತನು. ಇದನ್ನು ನೋಡಿದ ಯುವಕ ಬಾ ಎಂದು ಕರೆದನು. ಹಾಗೆ ನೀವು ಏಕೆ ನಿಂತಿರುವಿರಿ ಎಂದು ಕೇಳಿದನು. ಮುದುಕ ಉತ್ತರಿಸಿ, ನನಗೆ ತುಂಬಾ ವಯಸ್ಸಾಗಿದೆ. ನನಗೆ ಸರಿಯಾಗಿ ನಡೆಯಲು ಸಾಧ್ಯವಿಲ್ಲ. ಈ ಚೀಲದೊಂದಿಗೆ ಈ ಬೆಟ್ಟವನ್ನು ಹತ್ತುವುದು ಕಷ್ಟ. ಆಗ ಯುವಕ, ಸರಿ, ಹಾಗಾದರೆ ಈ ಚೀಲವನ್ನು ನನಗೆ ಕೊಡಿ. ನಾನು ಅದನ್ನು ನಿಮಗಾಗಿ ಒಯ್ಯುತ್ತೇನೆ ಎಂದನು. ಮುದುಕ ತಡವರಿಸಿ ಹೇಳಿದ, ಆದರೆ ಅದರಲ್ಲಿ ಚಿನ್ನದ ನಾಣ್ಯಗಳಿವೆ. ಅದರ ಜೊತೆ ನೀನು ಓಡಿ ಹೋದರೆ? ನಾನೊಬ್ಬ ಮುದುಕ, ನಾನು ನಿನ್ನನ್ನು ಹಿಂಬಾಲಿಸಲು ಸಹ ಸಾಧ್ಯವಿಲ್ಲ ಎಂದನು. ಆ ಯುವಕ ಸ್ವಲ್ಪ ದನಿ ಎತ್ತಿ ಹೇಳಿದ, ನಾನು ಆ ತರದವನಲ್ಲ ಎಂದು ನಿಮಗೆ ಮೊದಲೇ ಹೇಳಿದ್ದೇನೆ. ನಾನು ಪ್ರಾಮಾಣಿಕತೆಗೆ ಬೆಲೆ ಕೊಡುವುದರಿಂದಲೇ ಕೂಲಿ ಕೆಲಸ ಮಾಡುತ್ತೇನೆ. ನಾನು ಹಣ ಕೊಡುವವನಿಗೆ ಗುಮಾಸ್ತನಾಗಿದ್ದೆ. ಸುಳ್ಳು ಖಾತೆಗಳನ್ನು ಮಾಡಿ ಜನರನ್ನು ವಂಚಿಸುವಂತೆ ಅವರು ನನ್ನ ಮೇಲೆ ಒತ್ತಡ ಹೇರಿದರು. ಆದರೆ ನಾನು ಅದನ್ನು ನಿರಾಕರಿಸಿ ನನ್ನ ಕೆಲಸವನ್ನೇ ಬಿಡಬೇಕಾಯಿತು ಎಂದನು. ಮುದುಕನಿಗೆ ಇನ್ನೂ ಅನುಮಾನವಿತ್ತು. ಆದರೆ ನೀನು ಸತ್ಯವನ್ನು ಹೇಳುತ್ತಿದೆಯಾ ಅಥವಾ ಇಲ್ಲವೇ ಎಂದು ನನಗೆ ತಿಳಿದಿಲ್ಲ. ಅದೇನೇ ಇರಲಿ, ಈ ಚಿನ್ನದ ನಾಣ್ಯಗಳ ಚೀಲವನ್ನು ತೆಗೆದುಕೋ. ನಾನು ನನ್ನದೇ ಆದ ವೇಗದಲ್ಲಿ ನಿನ್ನನ್ನು ಹಿಂಬಾಲಿಸುತ್ತೇನೆ. ನೀನು ಮುಂದೆ ಹೋಗಬಹುದು ಮತ್ತು ಇನ್ನೊಂದು ಬದಿಯಲ್ಲಿ ನನಗಾಗಿ ಕಾಯಬಹುದು ಎಂದು ಹೇಳಿದನು. ಯುವಕನು ಚೀಲವನ್ನು ಎತ್ತಿಕೊಂಡು ಮುದುಕನನ್ನು ಬಿಟ್ಟು ತನ್ನ ದಾರಿಯಲ್ಲಿ ಮುಂದುವರಿದನು. ಸ್ವಲ್ಪ ಹೊತ್ತು ನಡೆದ ಮೇಲೆ ಯುವಕನು ಆಲೋಚಿಸಲು ಪ್ರಾರಂಭಿಸಿದನು. ಈ 3 ಚೀಲಗಳೊಂದಿಗೆ ಓಡಿ ಹೋದರೆ ಮುದುಕ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಮತ್ತು ನಾನು ಶಾಶ್ವತವಾಗಿ ಶ್ರೀಮಂತನಾಗುತ್ತೇನೆ. ಈ ಮುದುಕನಿಗೆ ತುಂಬಾ ವಯಸ್ಸಾಗಿದೆ. ಇಷ್ಟು ಹಣದಿಂದ ಅವನು ಏನು ಮಾಡುತ್ತಾನೆ? ಅವನಿಗೆ ಹೆಚ್ಚು ಜೀವನವಿಲ್ಲ. ಆದರೆ ನಾನು ಚಿಕ್ಕವನು. ನನ್ನ ಬಳಿ ಹಣವಿದ್ದರೆ ನಾನು ಶ್ರೀಮಂತನಾಗುತ್ತೇನೆ.
ಆಗ ನಾನು ಸುಂದರ ಮಹಿಳೆಯನ್ನು ಮದುವೆಯಾಗಬಹುದು ಮತ್ತು ನನ್ನ ಜೀವನವು ಸುಲಭವಾಗುತ್ತದೆ. ಹಣದಿಂದ ನಾನು ಗೌರವ, ಐಷಾರಾಮಿ ಮತ್ತು ಸೌಕರ್ಯವನ್ನು ಹೊಂದುತ್ತೇನೆ. ದುರಾಸೆಯಿಂದ ಪ್ರಚೋದಿತನಾದ ಅವನು 3 ಚೀಲಗಳೊಂದಿಗೆ ಓಡಿಹೋಗಲು ನಿರ್ಧರಿಸಿದನು. ಅವನು 3 ಚೀಲಗಳೊಂದಿಗೆ ಉಸಿರುಗಟ್ಟಿ ಓಡಲು ಪ್ರಾರಂಭಿಸಿದನು. ಸ್ವಲ್ಪ ಹೊತ್ತು ಓಡಿದ ನಂತರ ಕೊನೆಗೆ ತನ್ನ ಮನೆಗೆ ಬಂದು ಚೀಲಗಳನ್ನು ತೆರೆದನು. ಆದರೆ ಚೀಲದಲ್ಲಿ ಚಿನ್ನ ಬೆಳ್ಳಿ ನಾಣ್ಯಗಳು ಇಲ್ಲದಿರುವುದನ್ನು ಕಂಡು ಬೆಚ್ಚಿಬಿದ್ದನು. ಬದಲಾಗಿ ಅದರಲ್ಲಿ ಸಣ್ಣ ಕಲ್ಲುಗಳಿದ್ದವು. ಮುದುಕ ತನಗೆ ಏಕೆ ತಾನೇ ಸುಳ್ಳು ಹೇಳುತ್ತಾನೆ, ಅಂತಹ ನಾಟಕವನ್ನು ಏಕೆ ಮಾಡಬೇಕು ಎಂದು ಯೋಚಿಸಿದನು. ಅವನು ಚೀಲವನ್ನು ತೆರೆದಾಗ ಸಣ್ಣ ಕಾಗದದ ತುಂಡೊಂದನ್ನು ಗಮನಿಸಿದನು. ಅವನು ಅದನ್ನು ಎತ್ತಿಕೊಂಡು ಓದಲು ಪ್ರಾರಂಭಿಸಿದನು. ಕಾಗದದ ಮೇಲಿದ್ದ ಸಂದೇಶ: ನಾನು ಈ ಸಾಮ್ರಾಜ್ಯದ ರಾಜ. ನನಗೆ ವಯಸ್ಸಾಗುತ್ತಿದೆ. ಹಾಗಾಗಿ ಪ್ರಾಮಾಣಿಕ ವ್ಯಕ್ತಿಯನ್ನು ನನ್ನ ಉತ್ತರಾಧಿಕಾರಿಯಾಗಿ ದತ್ತು ಪಡೆಯಲು ಹುಡುಕುತ್ತಿದ್ದೇನೆ. ನೀವು ಓಡಿ ಹೋಗದಿದ್ದರೆ ನೀವು ಸಂಪೂರ್ಣವಾಗಿ ಸರಿಯಾದ ವ್ಯಕ್ತಿಯಾಗಬಹುದಿತ್ತು. ಇದನ್ನು ಓದಿದ ಯುವಕ ವಿಷಾದ ಮತ್ತು ಪಶ್ಚಾತ್ತಾಪದಿಂದ ನಲುಗಿದ. ಅವನು ಜೀವನದುದ್ದಕ್ಕೂ ಪ್ರಾಮಾಣಿಕನಾಗಿದ್ದನು. ಮುದುಕನಿಗೆ ದ್ರೋಹ ಮಾಡುವ ಉದ್ದೇಶವೂ ಅವನಿಗಿರಲಿಲ್ಲ. ಅವನ ಮನಸ್ಸಿನ ಕ್ಷಣಿಕ ಆಲೋಚನೆಗಳನ್ನು ನಿರ್ಲಕ್ಷಿಸಿದ್ದರೆ ಅವನು ಇಂದು ರಾಜನ ಉತ್ತರಾಧಿಕಾರಿಯಾಗಬಹುದಿತ್ತು. ಆದರೆ ಆ ಆಲೋಚನೆಗಳಿಗೆ ಒಂದು ಕ್ಷಣ ಓಗೊಟ್ಟು ಅವನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡಿತು. ಅದು ಅವನ ಮೌಲ್ಯಗಳಿಗೆ ದ್ರೋಹ ಮಾಡಿತು ಮತ್ತು ಅವನಿಗೆ ಮತ್ತೆಂದೂ ಸಿಗದಂತಹ ಅವಕಾಶವನ್ನು ಕಳೆದುಕೊಂಡಿತು. ಯುವಕ ಮತ್ತು ಮುದುಕನ ಕತೆ ನಮ್ಮ ಜೀವನದ ಮೇಲೆ ಆಲೋಚನೆಗಳ ಶಕ್ತಿ ಮತ್ತು ನಮ್ಮ ಆಲೋಚನೆಗಳ ಆಳವಾದ ಪ್ರಭಾವವನ್ನು ವಿವರಿಸುತ್ತದೆ. ಇದು ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಕಥೆಯಲ್ಲಿ ಹಾನಿಕಾರಕ ಆಲೋಚನೆಗಳು ಅವನ ಮನಸ್ಸನ್ನು ಆಕ್ರಮಿಸಿಕೊಂಡವು ಮತ್ತು ಅವನ ತತ್ವಗಳಿಗೆ ವಿರುದ್ಧವಾಗಿ ನಡೆಯುವಂತೆ ಮಾಡಿದವು. ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು: ಅವನು ಎಲ್ಲಾ ಸಂಪತ್ತನ್ನು ತೆಗೆದುಕೊಂಡು ಓಡಿಹೋದರೆ ಮುದುಕನು ತನ್ನ ಹಿಂದೆ ಓಡಲು ಸಾಧ್ಯವಿಲ್ಲ ಎಂಬುದು. ಆ ಸಮಯದಲ್ಲಿಯೇ ಅವನು ತನ್ನ ಆಲೋಚನೆಗಳನ್ನು ಅಲ್ಲಿಗೆ ನಿಲ್ಲಿಸಿದ್ದರೆ ಉತ್ತಮವಾಗುತ್ತಿತ್ತು. ಆದಾಗ್ಯೂ ಹಣದೊಂದಿಗೆ ಓಡಿ ಹೋಗುವ ಮಾರ್ಗವು ತನ್ನನ್ನು ತುಂಬಾ ಶ್ರೀಮಂತವನ್ನಾಗಿ ಮಾಡುತ್ತದೆ ಮತ್ತೆ ಜೀವನವು ತುಂಬಾ ಆರಾಮದಾಯಕವಾಗಿರುತ್ತದೆ. ಹಾಗೆಯೇ ಅವನು ಸುಂದರ ಮಹಿಳೆಯನ್ನು ಮದುವೆಯಾಗಿ ಸಂತೋಷದ ಜೀವನವನ್ನು ನಡೆಸಬಹುದು. ಹಾಗೆಯೇ ಆಲೋಚನೆಗಳ ಸರಪಳಿ ಮುಂದೆ ಸಾಗಿತು ಮತ್ತು ಅಂತಿಮವಾಗಿ ದುರಾಸೆ ಅವನ ಮನಸ್ಸನ್ನು ಆಕ್ರಮಿಸಿತು. ಅದು ಅವನನ್ನು ಎಲ್ಲಾ 3 ಚೀಲಗಳೊಂದಿಗೆ ಓಡಿ ಹೋಗುವಂತೆ ಪ್ರೇರೇಪಿಸಿತು. ನಕಾರಾತ್ಮಕ ಆಲೋಚನೆಗಳು ನಮ್ಮ ಜೀವನವನ್ನು ಎಷ್ಟು ಬೇಗನೆ ಬದಲಾಯಿಸಬಹುದು ಎಂಬುದು ಇದು ತೋರಿಸುತ್ತದೆ. ನಾವು ಏನು ಯೋಚಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಯಾವಾಗಲೂ ತಿಳಿದಿರುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ನೆನಪಿಸುತ್ತದೆ. ಬುದ್ಧನು ಯಾವಾಗಲೂ ಹೇಳುತ್ತಿದ್ದನು, ನಮ್ಮ ದೊಡ್ಡ ಶತ್ರು ನಮ್ಮ ಅಸುರಕ್ಷಿತ ಆಲೋಚನೆಗಳಷ್ಟು ಹಾನಿ ಮಾಡುವುದಿಲ್ಲ ಎಂದು. ಬುದ್ಧನ ಪ್ರಕಾರ ಪ್ರತಿಯೊಂದು ಕ್ರಿಯೆಯು ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ. ನಮ್ಮ ಆಲೋಚನೆಗಳು ಪದಗಳಾಗಿ ಬದಲಾಗುತ್ತದೆ. ನಮ್ಮ ಮಾತುಗಳು ಕ್ರಿಯೆಗಳಾಗಿ ಬದಲಾಗುತ್ತದೆ. ನಮ್ಮ ಕ್ರಿಯೆಗಳು ನಮ್ಮ ಅಭ್ಯಾಸಗಳಾಗಿ ಬದಲಾಗುತ್ತದೆ ಮತ್ತು ನಮ್ಮ ಅಭ್ಯಾಸಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ನಕಾರಾತ್ಮಕ ಚಿಂತನೆಗೆ ಬೀಳುವುದನ್ನು ತಪ್ಪಿಸಲು ನಮ್ಮ ಆಲೋಚನೆಗಳನ್ನು ಪರಿಶೀಲಿಸುವುದು ಮತ್ತು ಧನಾತ್ಮಕವಾಗಿ ಯೋಚಿಸುವುದು ಮುಖ್ಯವಾಗಿದೆ. ನಮ್ಮ ಆಲೋಚನೆಗಳ ಮೇಲೆ ಕಣ್ಣಿಡುವುದರ ಮೂಲಕ ಮತ್ತು ಧನಾತ್ಮಕವಾಗಿ ಯೋಚಿಸುವ ಗುರಿಯನ್ನು ಹೊಂದುವ ಮೂಲಕ ನಾವು ನಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಬಹುದು. ನಾವು ನಮ್ಮ ಆಲೋಚನೆಗಳನ್ನು ಮೇಲ್ವಿಚಾರಣೆ ಮಾಡಿದಾಗ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು ಮತ್ತು ನಾವು ನಂತರ ವಿಷಾದಿಸಬಹುದಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬಹುದು. ಆದ್ದರಿಂದ ನಾವು ಜೀವನದ ಸಂಕೀರ್ಣ ಪ್ರಯಾಣದ ಮೂಲಕ ಹೋಗುವಾಗ ನಮ್ಮ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಮುಖ್ಯವಾಗಿದೆ. ನಮ್ಮ ಆಲೋಚನೆಗಳು ನಮ್ಮ ಹಣೆಬರಹಕ್ಕೆ ಬೆಳೆಯುವ ಬೀಜಗಳಿದ್ದಂತೆಯೇ. ಅವುಗಳನ್ನು ಬುದ್ಧಿವಂತಿಕೆಯಿಂದ ಪೋಷಿಸುವ ಮೂಲಕ ಶಾಂತಿ ಮತ್ತು ಸಂತೋಷದಿಂದ ತುಂಬಿದ ಉಜ್ವಲ ಭವಿಷ್ಯವನ್ನು ನಾವು ಖಚಿತಪಡಿಸಿಕೊಳ್ಳಬಹುದು.